ತಾಲೂಕು ನೆಹರು ನಗರ ಅರಸಿಕಟ್ಟೆ ಅಮ್ಮ ಕ್ರಷರ್ ಮಾಡುವುದಕ್ಕೆ ಮಲ್ಲಮ್ಮ ಎಂಬ ದಲಿತ ವಿಧವಾ ಮಹಿಳೆಗೆ ಮಂಜೂರು ಆಗಿರುವ ಕ್ರಷರ್ ಆರಂಭ ಆಗಿ 9 ವರ್ಷ ಆದರೂ ಕೆಲಸ ಆರಂಭಿಸದಿದ್ದರೂ ಕಾಣದ ಕೈಗಳಿಂದ ಇಲ್ಲಸಲ್ಲದ ಆರೋಪ. ಇಂದು ಸ್ಥಳ ಪರಿಶೀಲನೆ ಹಾಗೂ ಶಾಂತಿ ಸಭೆಗೆ ತಾಲೂಕು ತಹಸೀಲ್ದಾರ್ ಸೌಮ್ಯ ಹಾಗೂ ಹಾಲಿ ಶಾಸಕ ಎ ಮಂಜು ಇನ್ನಿತರ ಅಧಿಕಾರಿಗಳು ಸಭೆ ನಡೆಸುವುದಾಗಿ ಹೇಳಿದರು. ಏಕಾಏಕಿ ಸಭೆ ಮುಂದೂಡಿದರು. ಅಲ್ಲಿನ ಸ್ಥಳಕ್ಕೆ ದಲಿತ ಮುಖಂಡರು ಸಂದೇಶ ಅವರ ಬಂದು ಸ್ಥಳದಲ್ಲಿ ಹಲವಾರು ದಲಿತ ಮುಖಂಡರು, ಕೆಪಿಎಸ್ಎಸ್ ಜಿಲ್ಲಾಧ್ಯಕ್ಷರು ಜಗದೀಶ್ ಹಾಸನ ಹಾಗೂ ಗಣೇಶ್, ಕೆಪಿ ಲಿಂಗರಾಜು, ಛಲವಾದಿ ಸಂಪತ್ ಸುಬ್ಬಯ್ಯ, ಭೀಮ್ ಆರ್ಮಿ ಹಾಗೂ ಇನ್ನಿತರ ಮುಖಂಡರು ಭಾಗವಹಿಸಿ ಅಪಪ್ರಚಾರ ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದರ ನಂತರ ರೋಹಿಣಿ ಸಿಂಧೂರಿ ಜಿಲ್ಲಾಧಿಕಾರಿ ಬಂದರು. ಅವರೊಟ್ಟಿಗೆ ಜಟಾಪಟಿ ಮಾಡಿ ಹೋರಾಟ ಮಾಡಿ ಅವರಿಗೆ ಒಂದು ತಹಬಂದಿಗೆ ತಂದಿದ್ವಿ. ಅವ್ರಿಗೆ ಟ್ರಾನ್ಸ್ಫರ್ ಆಯಿತು. ನಂತರ ಆರ್ ಗಿರೀಶ್ ಅವರು ಜಿಲ್ಲಾಧಿಕಾರಿ ಬಂದರು. ಅವರೊಟ್ಟಿಗೆ ಡೀಮ್ಡ್ ಫಾರೆಸ್ಟನ್ನು ತೆಗೆಸಿ ಅವರಿಗೆ ನಿಜವಾದ ಭೂಮಿ ಮಂಜೂರ ಕಾರಣಕ್ಕಾಗಿ ಅದನ್ನು ಅವಕಾಶ ಮಾಡಿಕೊಟ್ರು ಅವರು. ನಂತರ ಸತ್ಯಭಾಮ ಮೇಡಮ್ ಬಂದರು. ಅವ್ರ ಜೊತೆನಲ್ಲೂ ಕೂಡ ಮಾತು ಆಡಿ ಅವರು ಕ್ರಷರ್ಗೆ ಲೈಸೆನ್ಸನ್ನು ಕೊಟ್ಟರು, ಮಾಡ್ಕೊಳ್ಳಿ ನೀವು ಅಂತ. ಅದರ ನಂತರ ಎಲ್ಲ ಇಷ್ಟಾದರೂ ಕೂಡ ಲೋಕಲ್ನ ನಮ್ಮ ನೆಹರು ನಗರದ ಸ್ನೇಹಿತರು, ಅವರು ನಮ್ಮ ಸಮುದಾಯದವರು, ನನ್ನ ಅಣ್ಣ ತಮ್ಮಂದಿರು ಸ್ನೇಹಿತರು, ಅವರಿಗೆ ಎಲ್ಲ ತಿಳಿ ಹೇಳಿದ್ವಿ. ದೇಶ ವೈಜ್ಞಾನಿಕ ಕ್ರಾಂತಿ ಕಡೆ ಹೆಜ್ಜಾಡ್ತಾ ಇದೆ. ನಾವು ದಲಿತರ ಮಧ್ಯೆನೇ ಕಾಲಿಡಿಯಂಥ ಕೆಲಸ ಆಗಬಾರ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ ಬಹುದೊಡ್ಡ ಅಪರಾಧ ಆಗುತ್ತೆ, ಅಪಮಾನ ಆಗುತ್ತೆ ಅಂತೇಳಿ ಕಳಕಳಿ ಮನವಿಯನ್ನು ಮಾಡ್ಕೊಂಡ್ವಿ. ಈಗ ನಂತರ ಅಂತಿಮವಾಗಿ ಎಲ್ಲ ಸುಮಾರು 12 ಇಲಾಖೆಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, NOC ಕೊಟ್ಟಿದ್ದಾರೆ. ರೆವಿನ್ಯೂ, ಮೈನ್ಸ್ ಆ್ಯಂಡ್ ಜಿಯಾಲಜಿ, ಪೊಲ್ಯೂಷನ್ ಬೋರ್ಡು, ಫಾರೆಸ್ಟು ಇತ್ಯಾದಿ ಇಲಾಖೆ ಎಲ್ಲರೂ ಕೂಡ ದೇ ಹ್ಯಾವ್ ಗಿವೆನ್ NOC ಇನ್ ಫೇವರ್ ಆಫ್ ಮಲ್ಲಮ್ಮ. ಈಗ ಅಂತ್ಯದಲ್ಲಿ ಕರ್ನಾಟಕ KITಗೆ ಹೋಗಿದ್ದಾರೆ ಅವರು. ಕರ್ನಾಟಕ KITಲಿ ಅದನ್ನು ಸಸ್ಟೈನ್ ಮಾಡಿದ್ದಾರೆ ಕರ್ನಾಟಕ ಜಡ್ಜು. ನಂತರ ಈ ವೆಂಟ್ ಹೈಕೋರ್ಟ್, ಮಲ್ಲಮ್ಮನವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ದಿ ಆರ್ಡರ್ ಡೇಟೆಡ್ 5/4/24 ಪಾಸ್ಡ್ ಬೈ ದಿ ಕರ್ನಾಟಕ ಅಪೀಲೇಟ್ ಟ್ರಿಬ್ಯುನಲ್ ಇನ್ ರಿವಿಷನ್ ಅಪೀಲ್ ನಂಬರ್ 496/23 ಈಸ್ hereby set aside and the revision petition filed before the tribunal is hereby dismissed. ಅಂದರೆ 100% ಮಲ್ಲಮ್ಮನ ಪರವಾಗಿ ಜುಡಿಷಿಯರ್ ಜಡ್ಜ್ ಹಸ್ ಗಿವನ್ ಎ ವರ್ಡಿಕ್ಟ್ ಆನ್ ಬಿಹಾಫ್ ಆಫ್ ಮಲ್ಲಮ್ಮ. ಈ ಮಧ್ಯದಲ್ಲಿ ಇವ್ರದ್ದು ಏನು ತಕರಾರು? ಒಂದು ಜಡ್ಜ್ಮೆಂಟ್ ಆದಮೇಲೆ ಇಟ್ಸ್ ಅ ಫೈನಲ್. ಸುಪ್ರೀಂ ಕೋರ್ಟ್ ಆದರೂ ಪ್ರೈಮ್ ಮಿನಿಸ್ಟರ್ ಒಪ್ಕೋಬೇಕು, ನಾನು ಒಪ್ಪಬೇಕು, ನೀವು ಒಪ್ಕೋಬೇಕು. ಹಂಗಾಗಿ ನೆಹರು ನಗರದವರಿಗೆ ದೇ ಹ್ಯಾವ್ ರೈಟ್ ಟು ಆಸ್ಕ್ ಎನಿಥಿಂಗ್ ಇನ್ ದಿಸ್ ರಿಗಾರ್ಡ್. ಆಮೇಲೆ ಇವರೇನು ಸ್ಕೂಲ್ನ ಉಲ್ಲೇಖನ ಏನು ಮಾಡಿದ್ದಾರೆ, ಸ್ಕೂಲು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ನೀರು, ನಿಡಿ ಇವೆಲ್ಲವಕ್ಕೂ ಕೂಡ ಅದು ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರು ಹೈಕೋರ್ಟ್ಗೆ ಲೆಟರ್ ಬರೆದ ಮೇಲೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಜಡ್ಜ್ ಹ್ಯಾಸ್ ಗಿವನ್ ಎ ವರ್ಡಿಕ್ಟ್ ಲೈಕ್ ದಿಸ್. ಹಂಗಾಗಿ ನಾನು ಕಳಕಳಿ ಮನವಿಯನ್ನು ಮಾಡ್ತೇನೆ. ನಾವ್ಯಾರು ಕಾನ್ಸ್ಟಿಟ್ಯೂಷನ್ಗೆಲ್ಲ ವಿ ಆರ್ ನಾಟ್ ಅಬೌವ್ ದಿ ಲಾ, ವಿ ನಾಟ್ ಬಿಫೋರ್ ದ ಕಾನ್ಸ್ಟಿಟ್ಯೂಷನ್. ಹಂಗಾಗಿ ನಾನು ಕಳಕಳಿ ಮನವಿಯನ್ನು ಮಾಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ SP ಅವರು ಹೊಸದಾಗಿ ಬಂದಿದ್ದಾರೆ. ನೀವು ಮೇಡಮ್ UPಯಿಂದ ಬಂದಿದ್ದೀರಿ. ನಿಮ್ಮ ದಯವಿಟ್ಟು ಕರ್ನಾಟಕದ ನೆಲವನ್ನು, ಇಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಂಡು ನೀವು ದಯವಿಟ್ಟು ಮಲ್ಲಮ್ಮ ಅವ್ರಿಗೆ ಕ್ರಷರ್ ಸ್ಟಾರ್ಟ್ ಮಾಡಲಿಕ್ಕೆ ನಾಳೆಯಿಂದ ಅವಕಾಶ ಮಾಡಿಕೊಡಬೇಕು ಅಂತ ಕಳಕಳಿ ಮನವಿನೇ ಮಾಡ್ತಾನೆ. ಇನ್ನೊಂದು ಬಹಳ ಮುಖ್ಯವಾಗಿ ಮಾನ್ಯ ತಾಲೂಕ್ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಲೆಟರ್ ಬರೆದಿದ್ದಾರೆ ಎಲ್ಲರಿಗೂ, ಎಲ್ಲ BU ಅವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ, ಇಲ್ಲಿಯ ಲೋಕಲ್ ಆಫೀಸರ್ಗೆ ಲೆಟರ್ ಬರೆದಿದ್ದಾರೆ. ಮತ್ತು DFಗೆ ಲೆಟರ್ ಬರೆದಂತ ಕಾಣುತ್ತೆ ನನಗೆ. ಬಹಳ ಸಂತೋಷ. ಇವತ್ತು ಟೈಮ್ ಫಿಕ್ಸ್ ಮಾಡಿದರು, 11 ಗಂಟೆಗೆ ಬರ್ತೀವಿ ಅಂತ. MLA ಬರ್ತಾರೆ ಅಂತ ಉಲ್ಲೇಖ ಇದೆ ಅದರಲ್ಲಿ. ಇವತ್ತು ಮೇಡಮ್ ಬಂದಿಲ್ಲ. ಅದು ಯಾತಕ್ಕೆ ಬಂದಿಲ್ಲ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಗೆ ಅರ್ಥ ಆಗ್ತದೆ, ನೀವು MLA ಮರ್ಜಿಯಲ್ಲಿದ್ದೀರೋ ಅಥವಾ ನಿಮ್ಮ ಕೆಪಾಸಿಟಿ ಕೆಲಸ ನಮಗೆ ಗೊತ್ತಿಲ್ಲ. ಅದು ಏನೇ ನೀವು ಆಸ್ ಎ ತಹಸೀಲ್ದಾರ್ ಆ ತಾಲೂಕ್ ಮ್ಯಾಜಿಸ್ಟ್ರೇಟ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ. ನೀವು ಕನ್ವೆನ್ ದಿ ಮೀಟಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದರ್ವೈಸ್ ನಾವು ನಾಳೆಯಿಂದ ಕೆಲಸ ಶುರು ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಳ್ತೀವಿ. ನಮಸ್ಕಾರ ಸ್ನೇಹಿತರೆ. ಮಲ್ಲಮ್ಮ ಅವರ ಕ್ರಷರು ಸುಮಾರು 10 ವರ್ಷದಿಂದ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಘರ್ಷಣೆಗಳು ಸಾರ್ವಜನಿಕರಿಂದ ಪದೇ ಆಗ್ತದೆ. ಸಾರ್ವಜನಿಕರು ಅಂದರೆ ಬೇರೆ ಯಾರೂ ಅಲ್ಲ, ಇಲ್ಲಿ
ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ಗಳು ಸಂದೇಶಣ್ಣವರು ಮತ್ತು ನಿಂಗರಾಜಣ್ಣ ಇಬ್ಬರು ಹೇಳಿದರು. ಆದರೆ ನಮ್ಮಲ್ಲೇ ಹೊಡೆದಾಟವನ್ನು ತಂದಿಟ್ಟು ನಮ್ಮಲ್ಲೇ ತಾರತಮ್ಯ ತಂದಿಟ್ಟು ಕಾಲು ಎಳೆಯುವಂಥ ಕೆಲಸನ ಮತ್ತೆ ಯಾರೂ ಸಹ ಉದ್ಧಾರ ಆಗ್ದಂಗೆ ಒಟ್ಟಲ್ಲಿ ನಾವು ಹಿಂಗೆ ಹೊಡೆದಾಕೆ ಸಾಗಬೇಕು ಇಂಥ ಪರಿಸ್ಥಿತಿಯನ್ನು ತಂದು ಒಡ್ಡಿದ್ದಾರೆ ಕೆಲವರು. ಇಂಥವ್ರು ಅಂತ ಹೇಳಲ್ಲ, ಇವ್ರು ಹೇಳಂಗೆ ನೂರಾರು ಕ್ರಷರ್ಗಳು ಅನಧಿಕೃತವಾಗಿ ನಡೀತಿರೋಂಥವು ಸುಮಾರು 50ರಿಂದ 60 ಕ್ರಷರ್ಗಳು ಇಡೀ ಜಿಲ್ಲೆಯಲ್ಲಿದೆ. ಪಟ್ಟಿಯನ್ನು ಬೇಕಾದ್ರೆ ನಾನು ಸಂಬಂಧಪಟ್ಟಂಥ ಇಲಾಖೆಯವರು ಬಂದು ನನ್ನನ್ನು ಕೇಳಿದರೆ ನಾನು ಅವರಿಗೆ ವಿವರಣೆಯಾಗಿ ಕೊಡ್ತೀನಿ. ಅವ್ರಿಗೆ ಗೊತ್ತಿಲ್ಲ, ನನಗೆ ಅನಧಿಕೃತವಾಗಿ ನಡೀತಾ ಇಲ್ಲ ಅಂತವು ಗೊತ್ತಿಲ್ಲ, ಹೇಳಿ ಅಂದ್ರೆ ಬೇಕಾದ್ರೆ ಅದರ ಪಟ್ಟಿಯನ್ನು ನಾವು ಕೊಡ್ತೀವಿ. ಆದರೆ ಅಧಿಕೃತವಾಗಿ ಸರ್ಕಾರದಿಂದ ಎಲ್ಲ ಥರದ ಅನುಮತಿಗಳನ್ನು ತಗೊಂಡು ಕ್ರಷರ್ ನಡೆಸೋದಕ್ಕೆ ಇಲ್ಲಿ ಪ್ರಾರಂಭವನ್ನು ಮಾಡೋದಕ್ಕೆ ಸುಮಾರು ತೊಂದರೆಗಳು ಬಂದು, ಆ ತೊಂದರೆಗಳಿಗೆ ಸುಮಾರು 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿಯಲ್ಲೆಲ್ಲ ಬಂದು ಪೊಲೀಸ್ ಇಲಾಖೆ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, DC ಕಚೇರಿ ಇರ್ಬೋದು, ಎಲ್ಲ ಕಚೇರಿಗಳಿಗೂ ಸಮೇತ ನಾವು ಭೇಟಿಯನ್ನು ಕೊಟ್ಟು ಮತ್ತು ಅದೇ ನೆಹರು ನಗರ ನಮ್ಮ ಬಾಂಧವರ ಹತ್ರ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಮನಸ್ತಾಪವನ್ನು ರಿಲೀಫ್ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ. ಮತ್ತು ಕೆಲವರು ಅದನ್ನು ಬಂಡೆದ್ದು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲೆಲ್ಲ ಸ್ಕ್ವಾಶ್ ಆಗಿದೆ, ಅದು ಮಲ್ಲಮ್ಮ ಅವರ ಪರವಾಗಿ ಆಗಿದೆ. ಆದರೆ ಒಂದು ಉದ್ಯಮ ನಡೀಬೇಕು ಅಂದರೆ ಈ SC/ST ನಿಯಮಾನುಸಾರವಾಗಿ ಒಂದು ಉದ್ಯಮವನ್ನು ಇಡೀ ಜಿಲ್ಲೆಯಲ್ಲಿ ಅರಕಲಗೂಡು ತಾಲೂಕಲ್ಲಿ ಅರಸಿಕಟ್ಟೆ ಕಾವಲಲ್ಲಿ ಮಾತ್ರ ನಡೆಯೋದಕ್ಕೆ ಅವಕಾಶ ಇದೆ. ಇನ್ನೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಉದ್ಯಮ ಕ್ರಷರ್ಗಳು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಆದ್ದರಿಂದ ದಯಮಾಡಿ ನಾನು ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವ್ರಿಗೂ ಮತ್ತು ನಮ್ಮ ತಾಲೂಕಿನ MLA ಅವರು ಈ ಕ್ರಷರು ಪೂರ್ವಭಾವಿಯಾಗಿ ಇದು ಕಾನೂನು ಪ್ರಕಾರವಾಗಿ ನಡೆಯೋದಕ್ಕೆ ಅವರೂ ಸಹ ಸಚಿವರಾಗಿದ್ದಾಗಲೂ ಸಹ ಸಹಕಾರವನ್ನು ಮಾಡಿದ್ದಾರೆ. ಈಗಲೂ ಸಹ ಅವ್ರ ಸಹಕಾರ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದರೆ ಸಣ್ಣ ಪುಟ್ಟ ಊರಿನವರು ಪದೇ ಪದೇ ಗಲಾಟೆ ಮಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಹೋಗಿ ಲೆಟ್ರ್ ಕೊಟ್ಟ ತಕ್ಷಣ ನೀವು ಕೆಲಸ ನಿಲ್ಲಿಸಿ ಅಂತ ಹೇಳೋದು ಭಾಳ ಅಪರಾಧ, ತಪ್ಪು. ಯಾಕೆಂದರೆ ಸುಮಾರು ಲಕ್ಷಾಂತರ ಗಟ್ಟಲೆ ರೆಂಟನ್ನು ಕಟ್ತಾ ಇದ್ದಾರೆ ಇವರು, ಅನಧಿಕೃತವಾಗಿ ಏನು ನಡೆಸ್ತಾ ಇಲ್ಲ ರಾಜಧನವನ್ನು. ಮತ್ತು ನಮ್ಮ ಈ ಟೀಚರ್ಸ್ಗಳು ಅದು ಯಾರೋ ಯಾವ ಸಮುದಾಯದವರು ನನಗೆ ಗೊತ್ತಿಲ್ಲ, ಅವರು ಹೇಳಿಕೆಯನ್ನು ಕೊಟ್ಟವರಂತೆ, ಸೌಂಡ್ ಬರುತ್ತೆ, ಧೂಳು ಬರುತ್ತೆ, ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ಮಕ್ಕಳು ಬರ್ತಾ ಇಲ್ಲ ಅಂತೇಳಿ ಆ ಟೀಚರ್ಸನ್ನು ಸಂಬಂಧಪಟ್ಟಂಥ BO ಮತ್ತು DDP ಅವರು ಸ್ಥಳ ಪರಿಶೀಲನೆ ಮಾಡಿ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಏಕೆಂದರೆ ಅಲ್ಲಿರುವಂಥ ಶಾಲೆ ಮತ್ತು ಮನೆಗಳ ಹತ್ರ ಧೂಳುಗಳು ಹೋಗಿದೆಯೋ ಇಲ್ವೋ ಪರಿಶೀಲನೆ ಮಾಡಿ, ವಿಡಿಯೋ ಮಾಡಿ. ಬೇರೆ ಕ್ರಷರ್ಗಳ ಹತ್ರ ಯಾವ ಮನೆಗಳ ಮೇಲೆ ಧೂಳು ಕೂತಿದೆ ಅಥವಾ ಆ ಮನೆಗಳು ಈ ಶಾಲೆ ಮತ್ತು ಈ ನೆಹರು ನಗರದ ಮನೆಗಳ ಮೇಲೆ ಧೂಳು ಕೂತಿದೆಯೋ ಎರಡೂ ಕಡೆ ಪರಿಶೀಲನೆ ಮಾಡಿ. ಅಲ್ಲಿ ಅಂಥದ್ದು ಕಂಡು ಬಂದಿಲ್ಲ ಅಂದರೆ ಇಲ್ಲ 24 ಗಂಟೆ BO ಇರ್ಬೋದು, DDP ಇರ್ಬೋದು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಯಾರೇ ಇರ್ಬೋದು, ಎಲ್ಲರೂ ವಾಸ್ತವ್ಯವನ್ನು ಇದೇ ಶಾಲೆಯಲ್ಲಿ ನಾವು ಸಮೇತ ಅವ್ರ ಜೊತೆ ಇರ್ತೀವಿ, ಕೆಲಸವನ್ನು ಸ್ಟಾರ್ಟ್ ಮಾಡಲಿ, ಇವ್ರು ಕಲ್ಲು ಹೊಡೆಯೋ ಕೆಲಸ ಸ್ಟಾರ್ಟ್ ಮಾಡಲಿ. ಮಾಡಿದ್ಮೇಲೆ ಅಲ್ಲಿ ಸೌಂಡು ಅಥವಾ ಧೂಳು ಬಂದಾಗ ಅದಕ್ಕೆ ಕ್ರಮವನ್ನು ಕೈಗೊಳ್ಳಿ, ಬೇಡ ಅಂತ ಹೇಳಲ್ಲ. ಯಾವುದೂ ಇಲ್ಲದೆ ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ನೀವು ಕೆಲಸ ನಿಲ್ಲಿಸಿ ನಡೆಯೋದು ಬೇಡ ಅಂದರೆ ಯಾವ ಇದು ಇಲ್ಲಿ ನಡೀತಾ ಇದೆ. ಯಾವುದು ನಮ್ಮಲ್ಲಿ ರೋಡಲ್ಲಿ ಡಾಂಬರೀಕರಣ ಮಾಡ್ತಾವ್ರಲ್ಲ, ದಿಲೀಪ್ ಬಿಲ್ಡರು ರಾಜಧನನೇ ಕಟ್ಟಿಲ್ಲ, SC/ST ಲ್ಯಾಂಡ್ ಅದು. ಸುಮಾರು 2 ವರ್ಷಗಳಿಂದ ಅಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. AC ಅದನ್ನು ವಜಾ ಮಾಡಿದ್ದಾರೆ, DC ವಜಾ ಮಾಡಿದ್ದಾರೆ, ತಹಸೀಲ್ದಾರ್ ವಜಾ ಮಾಡಿದ್ದಾರೆ ಮತ್ತು ವಾಯು ಮಾಲಿನ್ಯದವರು ಅವರು ಸಹ ಇಲ್ಲಿ ಮಾಡக்கூಡ್ದು ಅಂತ ಹೇಳಿದ್ದಾರೆ. ಮತ್ತು ಗಣಿಗಾರಿಕೆ ಅವರು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವರು ಯಾವ ಆಧಾರದ ಮೇಲೆ ಅವನು ಎಲ್ಲಿಂದಲೋ ಬಂದು ಅವನು ದಿಲೀಪ್ ಬಿಲ್ಡರು 2 ವರ್ಷದಿಂದ ಕೆಲಸ ಮಾಡ್ತಾನೆ, ರಾಜ್ಯನ ಕಟ್ತಾ ಅಂದಮೇಲೆ ಬೇರೆಯವರೆಲ್ಲ ಏನು ಮಾಡ್ತಾ ಇದ್ದಾರೆ ಅದು ಕಣ್ಣಿಗೆ ಕಾಣ್ತಾ ಇಲ್ವಾ? ನಮ್ಮ ಮಾದಿಹಳ್ಳಿ ಹತ್ರ ಮೇನ್ ರಸ್ತೆಯಲ್ಲಿ ದಯಮಾಡಿ ಅಲ್ಲಿರೋಂಥ ಕರೆಂಟು ಎಲ್ಲವನ್ನು ಕೂಡಲೇ ತೆಗಿಬೇಕು. ಯಾಕೆ ಅಂದರೆ ಮತ್ತೆ ಕರೆಂಟ್ ನಾವು ತೆಗ್ಸಿದ್ವಿ, ಮತ್ತೆ ಕರೆಂಟ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಅವನು. ಅದೇ ಥರ ಅನಧಿಕೃತವಾಗಿ ನಡೆದರೆ ಅದಕ್ಕೆ ಬೇರೆ ಆಗುತ್ತೆ. ಈ ಕೆಲಸ ನಾಳೆಯಿಂದ ಈ ಕ್ಷಣದಿಂದಲೇ ಕೆಲಸವನ್ನು ಈ ಉದ್ಯಮಿಯವರು ಮಲ್ಲಮ್ಮನವರು ಸ್ಟಾರ್ಟ್ ಮಾಡಬೇಕು. ಇವರಿಗೆ ಸಹಕಾರಿಯಾಗಿ ಎಲ್ಲ ಸಮುದಾಯದವರು ಎಲ್ಲ ಲೀಡರ್ಗಳು ಇವರ ಪರವಾಗಿರ್ತೀವಿ. ಯಾಕೆಂದರೆ ಈ ಉದ್ಯಮ ನಡೆದರೆ ನೂರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ. ಸರ್ಕಾರದಿಂದ ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗ ಸಿಕ್ಕಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಂಥವ್ರಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ, ರಾಜಧನವನ್ನು ಕಟ್ಟಿಸ್ಕೊಂಡಿದ್ದಾರೆ. ಸುಮ್ಮನೆ ನೆಪಪಾತ್ರಕ್ಕೆ ಯಾರೋ ಸುಳ್ಳು ಹೇಳ್ಕೊಂಡು ಅರ್ಜಿ ಕೊಟ್ಟ ತಕ್ಷಣ ಯಾವ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು,
ಯಾರೂ ಸಮೇತ ನೀವು ನಿಲ್ಲಿಸಿ ಅಂತ ಹೇಳಬಾರ್ದು. ಆದರೆ ತಹಸೀಲ್ದಾರ್ ಹತ್ರ ನಾನು ಮಾತಾಡಿದಾಗ ನಾವು ನಿಲ್ಸಕ್ಕೆ ಹೇಳಿಲ್ಲ, ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದರೆ ಜನದ ಮಧ್ಯೆ ಇರುವಂಥ ಕಂದಕವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗಲ್ಲಿ MLA ಇದ್ದರೆ ಸೂಕ್ತ ಅನ್ನಿಸ್ತು, ಅದಕ್ಕೋಸ್ಕರ ಮುಂದೂಡಿದ್ದೀನಿ, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ತಹಸೀಲ್ದಾರ್ ಹೇಳಿದ್ದಾರೆ. ಆಯಿತು, ಅವರು ಅತಿ ಶೀಘ್ರದಲ್ಲಿ ಯಾವ ಕರೀತಾರೋ ಕರೀಲಿ, ಆ ಕಂದಕವನ್ನು ನಿವಾರಣೆ ಮಾಡಲಿ. ಅಥವಾ ಇವ್ರ ಕೆಲಸನೇ ಸ್ಟಾರ್ಟ್ ಮಾಡ್ದಂಗೆ ಯಾರಾದರೂ ತೊಂದರೆ ಕೊಟ್ಟರೆ ನಮಗೆ SP ಅವರು, ಸರ್ಕಲ್ ಇನ್ಸ್ಪೆಕ್ಟರು, DC ಅವರು, ಕಂದಾಯ ಇಲಾಖೆಯವರು, ಭೂಮಾಲಿನ್ಯ ಇಲಾಖೆಯವರು, ಗಣಿಗಾರಿಕೆಯವರು ಎಲ್ಲರೂ ಸಮೇತ ಈ ಲೈಸೆನ್ಸ್ಗೆ ಅನುಗುಣವಾಗಿ ನಮಗೆ ರಕ್ಷಣೆ ಕೊಟ್ಟು ಇಲ್ಲಿ ನೂರಾರು ಜನಗಳಿಗೆ ನಮಗೆ ಕೆಲಸವನ್ನು ಸಿಗುವಂತೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕಳಕಳಿಯಾಗಿ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು, ನಮ್ಮ ಜನಪ್ರಿಯ ಶಾಸಕರಾದಂಥ ಶಾಸಕರು ಮತ್ತು ಇನ್ನು ಎಲ್ಲ ನಮ್ಮ ಡಿಸ್ಟಿಕ್ ಎಲ್ಲ ಸಮುದಾಯದ ಲೀಡರ್ಗಳನ್ನ ಸಹ ನಾನು ಕೈ ಮುಗಿ ಕೇಳ್ತೀನಿ. ಕ್ರಷರ್ ಈ ಕೂಡಲೇ ಸ್ಟಾರ್ಟ್ ಆಗಲಿ, ಮುಂದುವರಿಲಿ, ರೆಡಿಲಿ ಅಂತ ನಾನು ಕಳಕಳಿಯಾಗಿ ಆಮೇಲೆ ಅಷ್ಟೆಲ್ಲ ಹಾಸನ ಆಗುತ್ತೆ ಸ್ವಾಮಿ. ನಮಗೆ ಸರ್ಕಾರ ಕೊಟ್ಟಿರೋಂಥ ಕ್ರೈಟೀರಿಯಾ 500 ಮೀಟರ್ ಸ್ವಾಮಿ. 500 ಮೀಟರ್ಗಿಂತನೂ 500 ಮೀಟರ್ ಜಾಸ್ತಿ ಇದೆ ಸ್ವಾಮಿ. ಹಂಗಾಗಿ ಇಲ್ಲಿ ಯಾವುದೇ ಥರ ಧೂಳು ಹೊಗೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ BO ಶಿಕ್ಷಣ ಕ್ಷೇತ್ರಾಭಿವೃದ್ಧಿ ಅರ್ಕಲ್ಗೂಡರವರು ನಮಗೆ ಕರೆಸಿ ಮಾತಾಡಿದ್ರು. ನಾವು ಕಂಡ ಮಟ್ಟಿಗೆ ಯಾವುದೇ ಥರ ಧೂಳು ಹೊಗೆ ಬರಲ್ಲ, ಇದು ಯಾರು ಕೈವಾಡ ಅಂತ. ಅಲ್ಲಿ ಸ್ವಾಮಿ ಅಲ್ಲೇ ಒಂದು ಸವರ್ಣೀಯರು MM ಸುರೇಶ್ ಅವರಿಗೆ ನೆಂಟ್ರಿಸ್ಟ್ ಆದವರು ಇಬ್ಬರು ಮಾಸ್ಟರ್ಗಳಿದ್ದಾರೆ. ಅವರು ಅದನ್ನ ಈ ಥರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಾಗ ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ವಿಷಯ ತಿಳಿದು ಬಂತು ಸ್ವಾಮಿ. ಈಗ ನೀವು MM ಸುರೇಶ್ ಅವ್ರ ಮೇಲೆ ಪದೇ ಆರೋಪ ಮಾಡ್ತಿದ್ದೀರಾ, ನಿಮ್ಮ ಹತ್ರ ದಾಖಲೆ ಇದೆಯಾ? ಖಂಡಿತವಾಗ್ಲೂ ಸ್ವಾಮಿ. ಇವಾಗ ನೀವು ಇದನ್ನೇ ಪರಿಶೀಲನೆ ಮಾಡ್ಬೋದು. ಅವ್ರ ಕ್ರಷರ್ ಏನು MM ಸುರೇಶ್ ಅವರು ನಿಮ್ಮ ನಿಮಿಷ ಮೀಟ್ ಮಾಡಿ